ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಕರಾವಳಿಯಲ್ಲಿ ಕೋಮು ಹಿಂಸಾಚಾರ, ಹಲವು ಗಣ್ಯರ ಸಮ್ಮುಖದಲ್ಲಿ ಹಾಸನದಲ್ಲಿ ಸಮಾಲೋಚನಾ ಸಭೆ. ಭೂಸ್ವಾಧೀನ ವಿರುದ್ಧ ಜೂನ್ 25ರಂದು ದೇವನಹಳ್ಳಿ ಚಲೋ ರೈತ ಸಂಘ ಕರೆ. ಬೇಲೂರಿನಲ್ಲಿ ಮಿತಿ ಮೀರಿದ ಟ್ರಾಫಿಕ್ ಸಮಸ್ಯೆ, ಸಂಕಟದಲ್ಲಿ ವಾಹನ ಚಾಲಕರು. ಮಂಗಳೂರು ಹಾಗೂ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಕೋಮು ಹಿಂಸಾಚಾರದ ಬಗ್ಗೆ ಚಿಂತೆ ವ್ಯಕ್ತಪಡಿಸುತ್ತಾ ಸೌಹಾರ್ದ ಕರ್ನಾಟಕ ಸಂಸ್ಥೆಯ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಶ್ರಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಜನಪರ ಹೋರಾಟಗಾರ ಮತ್ತು ಸಿಪಿಐಎಂ ಮುಖಂಡರಾದ ಮುನ್ನೀರ್ ಕಾಟಿಪಳ್ಳ ಅವರು ಮುಖ್ಯ ಭಾಷಣ ಮಾಡಿದರು. ಅವರು ಕರಾವಳಿಯಲ್ಲಿ ನಡೆಯುತ್ತಿರುವ ಧರ್ಮಾಧಾರಿತ ರಾಜಕೀಯ ದಾಳಿಗಳು ಮತ್ತು ಸಂಘಟಿತ ಹಿಂಸಾಚಾರಗಳು ಜನತೆಯ ನಡುವೆ ಭಯದ ವಾತಾವರಣ ಸೃಷ್ಟಿಸುತ್ತಿವೆ ಎಂದು ಹೇಳಿದರು. ಕೋಮುವಾದದ ಪ್ರಯೋಗಶಾಲೆ ಲ್ಯಾಬೊರೇಟರಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚು. ಇನ್ನೀಗ ನಮ್ಮ ಅಕ್ಕಪಕ್ಕದ ಕರಾವಳಿ ಜಿಲ್ಲೆಯವರು ಇನ್ನು ಕರಾವಳಿ ನಿಲ್ಬೇಡಿ ಮಾರ ನಿಮ್ ಖಾಲಿ ದಕ್ಷಿಣ ಜಿಲ್ಲೆ ಅಂತ ಮಾತ್ರ ಹೇಳಿ ಅಂತೂ ಕೂಡ ಗಲಾಟೆಗೆ ಬರ್ಬೋದು. ಯಾಕಂದ್ರೆ ಹೆಚ್ಚು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋದು. ಬಾಕಿ ಕಡೆ ಕೋಮುವಾದದ ತೀವ್ರತೆ ಇದೆ, ಆದ್ರೆ ಈ ರೀತಿ ದಿನನಿತ್ಯ ಕೊಲೆಗಳು ನಡೆಯುವಂತಹದ್ದು, ಗುಂಪು ಹತ್ಯೆಗಳು ನಡೆಯುವಂತಹದ್ದು, ಮೊರಲ್ ಪೊಲೀಸಿಂಗ್ ಇದರಲ್ಲಿ ಹಿಂಸಾಚಾರ ನಡೆಯುವಂತಹದ್ದು, ಪ್ರತಿ ದಿನ ಏನು ಧರ್ಮದ ಒಂದು ಉನ್ಮಾದವನ್ನ ಅಲ್ಲಿ ಸೃಷ್ಟಿ ಮಾಡಿರುವಂತದ್ದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಅದರಿಂದಾಗಿ ಆ ಜಿಲ್ಲೆಗೆ ಕುರಿತು ಹೆಚ್ಚು ಮಾತಾಡಬೇಕಾಗ್ತದೆ ಮತ್ತು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು. ಈಗ ನಾನು ಮೊನ್ನೆ ಮಾತಾಡ್ತಾ ಎಲ್ಲೋ ಭಾಷಣದಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ಮೀಟಿಂಗ್ ಅಲ್ಲಿ ಹರಿಪ್ರಸಾದ್ ಅವರು ಬಹುಶಃ ಬಂದಾಗೇನು ಗೊತ್ತಿಲ್ಲ, ತುಂಬಾ ಕಡೆ ಹೇಳಿದೀವಿ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಸ್ಥಿತಿ ಇಂಡಿಯಾದ ಯಾವ ಒಂದು ಜಿಲ್ಲೆಯಲ್ಲಿ ಕೂಡ ಇರ್ಲಿಕ್ಕಿಲ್ಲ. ಕೋಮುವಾದ ಮತ್ತು ಕೋಮು ಹಿಂಸೆಗೆ ಕುಖ್ಯಾತವಾದಂತಹ ಹಲವಾರು ಊರುಗಳು ನಮ್ಮ ದೇಶದಲ್ಲಿದೆ. ಉತ್ತರ ಭಾರತದ ಅದು ಉತ್ತರ ಪ್ರದೇಶ ಇರ್ಬೋದು, ಬಿಹಾರದ ಕೆಲವು ಕಡೆಗಳಲ್ಲಿ ಭಾಗಲ್ಪುರದಂತ ಕಡೆ ನಡೆದಿರುವಂತಹ ಕೋಮು ಗಲಭೆಗಳಿರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇಲ್ಲೆಲ್ಲ ಬೇಕಾದಷ್ಟು ಕೋಮು ವಾದ ಇದೆ ಮತ್ತು ಬಹಳ ಉತ್ತುಂಗದಲ್ಲಿದೆ. ಆದ್ರೆ ಎಲ್ಲಿಯೂ ಕೂಡ ಮಂಗಳೂರು ದಕ್ಷಿಣ ಜಿಲ್ಲೆಯ ರೀತಿಯಲ್ಲಿ ನಿರಂತರವಾದಂತಹ ಕೊಲೆಗಳು, ನಿರಂತರವಾದಂತಹ ಪ್ರಕ್ಷುಬ್ಧ ಸ್ಥಿತಿಗಳು ಬಹುಶಃ ದೇಶದ ಎಲ್ಲಿಯೂ ಇಲ್ಲ. ಕೋಮುವಾದಕ್ಕೆ ಸಂಬಂಧಪಟ್ಟು ಎಲ್ಲಿಯೂ ಇಲ್ಲ. ಈಗ ಮಣಿಪುರ ಅದರದೇ ಆದ ಕಾರಣಕ್ಕಾಗಿ ವರ್ಷಗಳಿಂದ ಪ್ರಕ್ಷುಬ್ಧವಾಗಿದೆ, ಕಾಶ್ಮೀರ ಅದರದೇ ಆದ ಕಾರಣಕ್ಕಾಗಿ ದಶಕಗಳಿಂದ ಪ್ರಕ್ಷುಬ್ಧವಾಗಿದೆ ಅಂತ ಬಿಟ್ರೆ. ಸಭೆಯಲ್ಲಿ ಜನಪರ ಹೋರಾಟಗಾರ ಧರ್ಮೇಶ್, ಸಾಹಿತಿ ರೂಪ ಹಾಸನ್, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ, ಆರ್ಪಿಐ ಸತೀಶ್, ನಾಗರಾಜ್ ಎತ್ತೂರ್, ತೌಫಿಕ್ ಅಹಮದ್, ಪೃಥ್ವಿ, ಸಮೀರ್, ಮಲ್ನಾಡ್ ಮೆಹಬೂಬ್, ಮುಬಾಶಿರ್ ಅಹಮದ್, ಮಹೇಶ್ ಅರವಿಂದ್, ರಮೇಶ್, ಪ್ರೇಮ್ದೇಶ್ ಸೇರಿದಂತೆ ಅನೇಕರು ಇದ್ದರು. ನವೀನ್ ಕುಮಾರ್, ಪೃಥ್ವಿ, ಎಂಜಿ, ಸೌಹಾರ್ದ ಕರ್ನಾಟಕ ಹಾಸನ ಜಿಲ್ಲಾ ಸಂಯೋಜಕರು ಸಭೆಗೆ ಆತಿಥ್ಯ ವಹಿಸಿದರು. ಹಲವು ನಾಗರಿಕ ಹೋರಾಟಗಾರರು, ಪ್ರಜಾಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಸಮಾಜದಲ್ಲಿ ಸಹಬಾಳ್ವೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಜನವಿನಿಮಯದ ಸಂಸ್ಕೃತಿ ಬೆಳೆಸುವ ಕುರಿತಂತೆ ಚರ್ಚೆಗಳು ನಡೆಯಿತು. ಮುಂದಿನ ದಿನಗಳಲ್ಲಿ ಜನಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳುವ ನಿರ್ಧರಿಸಲಾಯಿತು. ಹಾಸನದ ದೇವಿಹಳ್ಳಿ ತಾಲೂಕಿನಲ್ಲಿ 1777 ಎಕರೆ ಫಲವತ್ತಾದ ಭೂಮಿಯನ್ನು ಬಲವಂತವಾಗಿ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ಖಂಡಿಸಿ ಜೂನ್ 25ರಂದು ದೇವಿಹಳ್ಳಿ ಚಲೋ ಕರೆಯನ್ನ ನೀಡಲಾಗಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದ್ದಾರೆ. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲವಂತದ ಭೂಸ್ವಾಧೀನ ವಿರೋಧಿಸಿ ರೈತರು ತಿಂಗಳಿಗಿಂತ ಹೆಚ್ಚು ಕಾಲ ಹೋರಾಟ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವಂಚನೆ ನೀಡಿದ್ರು, ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಜಾರಿ ಮಾಡಿದ್ದು ದ್ರೋಹವಾಗಿದೆ ಎಂದರು. ಇವತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ದುಡಿಯುವ ವರ್ಗದ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ಗಳಿಗೆ ಪಕ್ಷಗಳು ಚೇಂಜ್ ಆಗ್ಬೋದು, ಮುಖಗಳು ಚೇಂಜ್ ಆಗ್ಬೋದು, ಅದರ ನೀತಿ ಮಾತ್ರ ಒಂದೇ. ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸೈನ್ ಹಾಕಿದ ಮೇಲೆ ದೇವನೂರು ಮಹಾದೇವರ ಭಾಷೆಯಲ್ಲಿ ಹೇಳೋದಾದ್ರೆ ಬಕಾಸುರರು ರಣಹದ್ದುಗಳಂತೆ
ಭೂಮಿನ ಕಬಳಿಸ್ತಾ ಇದ್ದಾರೆ. ಇನ್ನೊಂದ್ಸರಿ ಸೆಂಟೆನ್ಸ್ ಹೇಳ್ತೀನಿ, ಬಕಾಸುರರು ರಣಹದ್ದುಗಳಂತೆ ಬಂದು ಎರಗಿ ಭೂಮಿನ ಕಬಳಿಸ್ತಾ ಇದ್ದಾರೆ. SEZ, ಎಕ್ಸ್ಪ್ರೆಸ್ ಕಾರಿಡಾರ್, ಬುಲೆಟ್ ಟ್ರೈನು, ಬಹಳ ದೊಡ್ಡ ದೊಡ್ಡ ಅಭಿವೃದ್ಧಿಯ ಕ್ಯಾಪ್ಷನ್ಗಳು ಹೇಳ್ತಾ ಫಲವತ್ತಾದ ಭೂಮಿಯನ್ನು ಲೂಟಿ ಮಾಡ್ತಿದ್ರು ಬಂಡವಾಳಗಳು. ಅದರ ನೆಪದಲ್ಲಿ ಉದಾಹರಣೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಘು ಇರಿಸಾವೆ, ಶಾಂತರಾಜೆ ಅರಸ್, ML ಹರೀಶ್, ಮಂಜೇಗೌಡ, ಶಿವೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬೇಲೂರಿನ ಐತಿಹಾಸಿಕ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಸುತ್ತಮುತ್ತ ಅನಿಯಂತ್ರಿತ ಹಾಗೂ ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ನಿಂದ ಸ್ಥಳೀಯ ನಿವಾಸಿಗಳು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ದೇವಾಲಯದ ಮುಂಭಾಗ ನಿಲುಗಡೆ ನಿಷೇಧದ ನಾಮಫಲಕವಿದ್ದರೂ ಸಿಬ್ಬಂದಿಗಳೇ ಮನಬಂದಂತೆ ವಾಹನ ಪಾರ್ಕ್ ಮಾಡಿಸುತ್ತಿರುವುದರಿಂದ ಪರಿಸ್ಥಿತಿ ವಿಪರ್ಯಾಸಗೊಂಡಿದೆ. ಹಿಂಭಾಗದಲ್ಲಿರುವ ವಿಶಾಲ ಮೈದಾನವನ್ನು ಪಾರ್ಕಿಂಗ್ಗೆ ಬಳಸುವ ಬದಲು ಶಾಮಿಯಾನ, ಮಲಮೂತ್ರ ವಿಸರ್ಜನೆ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡಲಾಗ್ತಿದೆ ಎಂಬ ಸಾರ್ವಜನಿಕ ಆರೋಪ ಇದೆ. ಪಾರ್ಕಿಂಗ್ ಶುಲ್ಕ ವಸೂಲಿಗೆ ಮಾತ್ರ ಆಸಕ್ತಿ ತೋರುತ್ತಿರುವ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳೀಯರು ಮಕ್ಕಳಿಂದ ವೃದ್ಧರವರೆಗೆ ಅಪಾಯದ ಮಧ್ಯೆ ಜೀವಿಸುತ್ತಿರುವುದರಿಂದ ಪ್ರವಾಸಿಗರ ವಾಹನಗಳನ್ನು ನಿಗದಿತ ಸ್ಥಳಗಳಿಗೆ ಪಾರ್ಕ್ ಮಾಡಿಸುವಂತೆ ಅಧಿಕಾರಿಗಳಿಗೆ ಕೋರಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ಕಿಂಗು ವಸೂಲಿ ಮಾಡ್ಕೋತಾರೆ. ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಂತ ಕಾಣುತ್ತೆ. ಹಾಗೂ ಪಾರ್ಕಿಂಗ್ ವಸೂಲಿ ಮಾಡ್ಕೊಂಡು ಅವರು ವೆಹಿಕಲ್ಗಳನ್ನು ಹಿಂಬದಿ ಕಳಿಸ್ತಾರೆ. ಅವ್ರು ಬಂದು ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ ಏನು ಅಂತಲೂ ನೋಡಲ್ಲ. ಅವ್ರು ಬಂದು ಇಲ್ಲಿ ಮಧ್ಯದ ರೋಡಲ್ಲಿ ಹಾಗೂ ಮನೆ ಮುಂಭಾಗದಲ್ಲೆಲ್ಲ ನಿಲ್ಲಿಸ್ತಾರೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಇದರಿಂದ ತುಂಬಾ ತೊಂದರೆ ಆಗ್ತಾಯಿದೆ. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬರೀ ಆದಾಯವನ್ನು ನೋಡ್ತಾ ಇದ್ದಾರೆ ಹೊರತು ವೆಹಿಕಲ್ ನಿಲ್ಲಿಸ್ತಾ ಇದ್ದಾರೆ ಏನು ಅಂತೇಳಿ ಯಾರೂ ನೋಡ್ತಾ ಇಲ್ಲ. ಹಿಂಬದಿನಲ್ಲಿ ತುಂಬ ಜಾಗ ಇದೆ. ಜಾಗ ಇದ್ದರೂ ಕೂಡ ಅಲ್ಲಿ ಯಾರೂ ವೆಹಿಕಲ್ ನಿಲ್ಲಿಸೋಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲೇ ನಿಲ್ಲಿಸಿ ಸಾರ್ವಜನಿಕರಿಗೆಲ್ಲ ತುಂಬ ತೊಂದರೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದ ಬಳಿ ಇರುವ ಸಾರ್ವಜನಿಕ ಶೌಚಾಲಯದಿಂದ ತ್ಯಾಜ್ಯ ಹೊರಗೆ ಹರಿದು ಗಬ್ಬು ನಾರುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಅಸಹನೆಯನ್ನ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶೌಚಾಲಯ ನಿರ್ವಹಣೆಯಲ್ಲಿ ಪೌರಸಭೆ ಸಂಪೂರ್ಣ ವಿಫಲವಾಗಿದೆ. ಪೌರಸಭೆ ಅಧ್ಯಕ್ಷ ಜ್ಯೋತಿ ಸೇರಿದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದನ್ನು ಸಾರ್ವಜನಿಕರು ಟೀಕಿಸಿದ್ದಾರೆ. ಇದು ಊರಿನ ಗೌರವದ ಪ್ರಶ್ನೆ. ಗಬ್ಬುನಾಥದಿಂದ ಊರಿಗೆ ಅಪಮಾನ ಆಗುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಇತರ ತಾಲೂಕುಗಳಲ್ಲಿ ಉತ್ತಮ ಶೌಚಾಲಯಗಳಿರುವಾಗ ಸಕಲೇಶಪುರ ಮಾತ್ರ ಹೀನಾಯ ಸ್ಥಿತಿಯಲ್ಲಿ ಮುಂದುವರಿಯುವುದೇ ಅಸಹ್ಯವಾಗಿದೆ ಎಂಬ ಸಾರ್ವಜನಿಕರ ಆಕ್ರೋಶ ಕೇಳಿಬಂದಿದೆ. ನಾನು ಇವತ್ತು ನಿಮಗೆ ಬಹಳ ಒಂದು ವಿಚಿತ್ರವಾದಂಥ ವಿಷಯವನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಸಕಲೇಶಪುರ ಅಂದ ತಕ್ಷಣನೇ ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಬರೋದು ಸಕಲ ಐಶ್ವರ್ಯಪುರ ಏನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಹೌದು, ನಾವು ಒಪ್ಕೋತೀವಿ. ಇಲ್ಲಿ ಪ್ರಕೃತಿ ಸೌಂದರ್ಯ ಇದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿ. ಆದರೆ ಸಕಲೇಶಪುರದ ಸೌಂದರ್ಯಕ್ಕೆ, ಸಕಲೇಶಪುರದ ಸೀರೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಶೌಚಾಲಯ ಇರಬೇಕಾಗಿತ್ತು ನಮ್ಮೂರಲ್ಲಿ. ಆದರೆ ಇರುವಂಥ ಶೌಚಾಲಯ ಏನಪ್ಪ ಅಂತಂದರೆ ನನ್ನ ಹಿಂಭಾಗದಲ್ಲಿ ಇದೆಯಲ್ಲ, ಅದೇ ಸಕಲೇಶಪುರದ ಸಾರ್ವಜನಿಕ ಶೌಚಾಲಯ. ಅದು ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ ಅದನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಗಲೀಜು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಅಲ್ಲಿಂದ ನೋಡ್ಬೋದು. ಈ ರೀತಿ ಗಲೀಜಾಗಿದೆ. ಇಲ್ಲಿಯ ತ್ಯಾಜ್ಯಗಳು ಏನು, ಇಲ್ಲಿ ಮಲ ಮೂತ್ರ ಬರುತ್ತೆ, ಅದು ಓಪನ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಇದನ್ನ ಕ್ಲೀನ್ ಮಾಡಬೇಕು, ಇದನ್ನ ದಿನನಿತ್ಯ ನೋಡಬೇಕು. ಇದರಿಂದ ರೋಗಗಳು ಬರ್ತವೆ. ಅವೆಲ್ಲ ಯಾವುದು ಕೂಡ ಇಲ್ಲ. ಪುರಸಭೆಗೆ ಏನು ಅಂದ್ರೆ ಏನೂ ಇಲ್ಲ. ಅಲ್ಲಿ ಬಿಲ್ಡಿಂಗ್ ಇದೆ, ಅಲ್ಲಿ ಫುಲ್ ಆಗುತ್ತೆ ತಕ್ಷಣನೇ ಅದು ಇಲ್ಲಿಂದ ಬಂದು ಹೊರಗಡೆ ಹೋಗೋದು. ಇವತ್ತಿನವರೆಗೆ ಏನು ಸಾರ್ವಜನಿಕ ಶೌಚಾಲಯ ಇದೆ ಅದರಲ್ಲೇ ಬರುವಂಥ ಗಲೀಜನ್ನು ತೆಗಿಬೇಕು, ಕ್ಲೀನ್ ಮಾಡಬೇಕು ಅನ್ನೋದು ಪುರಸಭೆ ಮನಸ್ಸಿಗೆ ಬಂದೇ ಇಲ್ಲ. ಅಷ್ಟಿದೆ. ಇದು ಹೆಂಗೋಗುತ್ತೆ ಅಂತ ಹೇಳಿದ್ರೆ ಈ ಗಲೀಜು ನೀರು ನೋಡಿ ಇಲ್ಲಿಂದ ಹಾಸಿ ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಪಬ್ಲಿಕ್ ವಾಹನಗಳೆಲ್ಲ ನಿಲ್ಲಿಸ್ತಾರೆ, ತಿರುಗಾಡ್ತಾರೆ. ನೋಡಿಬೇಕಾದ್ರೆ ಇಲ್ಲಿ ಬಂದು ಜನಗಳೆಲ್ಲ ಎಲ್ಲ ತಿರುಗಾಡ್ತಾರೆ. ಅವ್ರಿಗೆ ಕಾಲಿಗೆಲ್ಲ ತಾಗುತ್ತೆ, ಗಲೀಜಾಗುತ್ತೆ. ಇದು ಇಡೀ ಊರಿಗೆ ಹರಡುತ್ತೆ. ಇಲ್ಲಿಂದ ನೇರವಾಗಿ ಮಳೆ ಬಂದಾಗ ಬಸ್ ಸ್ಟ್ಯಾಂಡಿಂದ ಹೈವೇ ರಸ್ತೆಗೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅಷ್ಟು ಗಲೀಜಾಗಿದೆ. ಇದನ್ನ ನಮ್ಮ ಪುರಸಭೆಗೆ ಇದು ಅರ್ಥನೇ ಆಗೋದಿಲ್ಲ. ಇದನ್ನ ಕ್ಲೀನ್ ಮಾಡಿಸ್ಬೇಕು, ಊರನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ನಮ್ಮ ಊರು ಸ್ವಚ್ಛವಾಗಿರ್ಬೇಕು ಅಂತ ಈ ಪುರಸಭೆಗೆ ಅನ್ಸೋದೇ. ಅವ್ರಿಗೇನಾದ್ರು ಅನ್ಸಿದ್ರೆ ಒಂದು ತಿಂಗಳಿಗೆ 2-3 ಸತಿನಾರ ಇವ್ರೇನ್ ಮಾಡೋರು, ಈ ಸಾರ್ವಜನಿಕ ಶೌಚಾಲಯ ಏನಿದೆ ಅದರ ಗಲೀಜಿನ ಕ್ಲೀನ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉಪಕರಣಗಳು ಕೂಡ ಮುನ್ಸಿಪಾಲಿಟಿ ಇದಾವೆ. ಈಗ ಪಬ್ಲಿಕ್ ಅವ್ರೇನಾದ್ರು ಫೋನ್ ಮಾಡಿದ್ರೆ ಅವ್ರು ಹೋಗ್ಬಿಟ್ಟು ಮಿಷಿನ್ ತಗೊಂಡೋಗ್ಬಿಟ್ಟು ಅದೆಲ್ಲ ತೆಗಿತಾರೆ, ಮಾಡ್ತಾರೆ. ಆದ್ರೆ ಇಷ್ಟೊಂದು ಜನ ಬೇಕಲ್ವಾ? ಈಗ ಖಾಸಗಿ ವ್ಯಕ್ತಿಗಳು ಕರೆದಾಗ ಅಲ್ಲಿ ಹೋಗ್ಬಿಟ್ಟು
ನಾವೆಲ್ಲ ತೆಗಿಬೇಕು ಮಾಡಬೇಕು ಅನ್ನೋರಿಗೆ ಪುರಸಭೆಯಿಂದ ಶೌಚಾಲಯ ತೆಗೆದಿದ್ದೀವಿ, ಅದರದ್ದು ಹೊರಗಡೆ ಎಲ್ಲ ಬರ್ತಾ ಇದೆ, ವಾಸನೆ ಬರ್ತಾ ಇದೆ, ಗಲೀಜಾಗಿದೆ, ಅದನ್ನ ಕ್ಲೀನ್ ಮಾಡಬೇಕು ಅಂತ ಒಂದಿಷ್ಟು ಕಿಂಚಿತ್ತು ಅವ್ರ ಹತ್ರ ಯೋಜನೆ ಇಲ್ಲ ಅಂತ ಹೇಳಿದ್ರೆ ಈ ಪುರಸಭೆಗೆ ನಾವು ಏನು ಹೇಳಬೇಕು ಏನೋ. ಈಗಲಾದರೂ ಪುರಸಭೆ ಅಧ್ಯಕ್ಷರಾದಂತಹ ನಮ್ಮ ಜ್ಯೋತಿ ಮೇಡಮ್ ಇದ್ದಾರೆ, ಅವರು ವಕೀಲರಾಗಿದ್ದಾರೆ, ಅದು ಅಲ್ಲದೆ ಜನಗಳಿಗೆ ನ್ಯಾಯ ಕೊಡಿಸುವಂತಹ ವಕೀಲರಾಗಿದ್ದಾರೆ, ಪುರಸಭೆ ಅಧ್ಯಕ್ಷರಾಗಿದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ ಪಡುವಂಥ ವಿಚಾರ. ದಯವಿಟ್ಟು ಜ್ಯೋತಿ ಮೇಡಮ್ ಅವರೇ, ತಾವು ಬನ್ನಿ, ಇದನ್ನೊಂದ್ಸತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಪರಿಸ್ಥಿತಿ ಇದೆ ಸಕಲೇಶಪುರದ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದು ನಮ್ಮ ಊರಿನ ಮರ್ಯಾದೆಯ ಪ್ರಶ್ನೆ ಜ್ಯೋತಿ ಮೇಡಮ್, ಇದು ಊರಿನ ಮರ್ಯಾದೆಯ ಪ್ರಶ್ನೆ. ಜನ ನೋಡ್ತಾರೆ ಏನಪ್ಪ ಇಷ್ಟು ಗಲೀಜಾಗಿ ಇಟ್ಕೊಂಡಿದಾರ ಅಂತ. ಇಲ್ಲಿ ಬಂದು ಎಷ್ಟೋ ಜನ ವಾಹನಗಳನ್ನು ನಿಲ್ಲಿಸ್ತಾರೆ, ಹಳ್ಳಿಗಳನ್ನೆಲ್ಲ ಬಂದು ವಾಹನ ನಿಲ್ಲಿಸ್ತಾರೆ, ಗಬ್ಬು ನಾಟ ಹೊಡಿತಾ ಇರುತ್ತೆ. ಏನಂತಾರೆ, ಸಕಲೇಶಪುರ ಅಪ್ಪ ಗಲೀಜಪ್ಪ ನಾರ್ತಾ ಇರುತ್ತಪ್ಪ ಅಂತ ಹೇಳ್ತಾರೆ. ಅದು ನಿಮಗೂ ಒಂಥರ ಮುಜುಗರ, ನಮಗೂ ಒಂಥರ ಮುಜುಗರ. ಜೊತೆಗೆ ಪ್ರಶ್ನೆ ಮಾಡೋದು ಹೇಳೋದು ನಮಗೆ, ನೋಡ್ರಪ್ಪ ಅಲ್ಲಿ ಹೋಗ್ಬಿಟ್ಟು ಈ ಥರ ಆಗಿದೆ ಅಂತ ಹೇಳಿ. ಹಾಗಾಗಿ ದಯವಿಟ್ಟು ಪುರಸಭೆಯವರು ಮುಖ್ಯಾಧಿಕಾರಿಗಳಾಗಿದ್ದಾರೆ, ಪುರಸಭೆಯ 23 ಸದಸ್ಯರುಗಳು ಇದ್ದಾರೆ, ಮತ್ತು ನಾಮಿನಿ ಕೌನ್ಸಿಲರ್ಗಳು ಕೂಡ ಇದ್ದಾರೆ. ನೀವೆಲ್ಲರೂ ಕೂಡ ಒತ್ತಡ ಹಾಕಿ ಈ ರೀತಿ ಊರಿನ ಗೌರವ ಹೋಗುವಂಥ, ಊರಿನ ಮರ್ಯಾದೆ ಹೋಗುವಂಥ ಕೆಲವು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮನ್ನು ಮನವಿ ಮಾಡ್ಕೊತೇವೆ. ಹಾಸನ ನಗರದಲ್ಲಿ ಸೈಟ್ ಖರೀದಿಸಲು ಯೋಚಿಸುತ್ತಿದ್ದೀರಾ? ಇದು ನಿಮಗೆ ಒಳ್ಳೆಯ ಅವಕಾಶವೊಂದನ್ನು ನೀಡಿದೆ. ನೀವು ಹಾಸನ ನಗರದಲ್ಲಿ ಸೈಟ್ ಅಥವಾ ಆಸ್ತಿ ಹೂಡಿಕೆ ಯೋಜನೆ ಮಾಡಿಕೊಂಡಿದ್ರೆ ಈ ಸ್ಥಳ ನಿಮಗೆ ಉತ್ತಮವಾಗಿದೆ. ನಗರದ ಮುಖ್ಯ ಪ್ರದೇಶದಲ್ಲಿ ಕಡಿಮೆ ದರದಲ್ಲಿ ವಿಶ್ವಾಸಾರ್ಹ ಸೈಟ್ಗಳು ಮಾರಾಟಕ್ಕೆ ಸಿದ್ಧವಿದೆ. ಸ್ಥಳ ದೇವಿನಗರ ಹುಣಸಕೆರೆ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿ. ಹಾಸನಾಂಬ ದೇವಸ್ಥಾನಕ್ಕೆ ಕೂಡ ಹತ್ತಿರವಾಗಿದೆ. ಲೇಔಟ್ನಲ್ಲಿ 7 ರೆವೆನ್ಯೂ ಸೈಟ್ಗಳು ಕೂಡ ಲಭ್ಯವಿದೆ. ಪೂರ್ವ ಮತ್ತು ಉತ್ತರ ಮುಕ್ತ ಉತ್ತಮ ಸೈಟ್ಗಳು ಕೂಡ ಲಭ್ಯವಿದೆ. ಬೆಲೆ ಕೇವಲ 4,000 ಚದರ ಅಡಿ ಮಾತ್ರ. ಈ ಅತ್ಯುತ್ತಮ ಲೊಕೇಶನ್ನಲ್ಲಿ ನಿಮ್ಮ ಭವಿಷ್ಯದ ವಾಸಸ್ಥಳ ಅಥವಾ ಆಸ್ತಿ ಹೂಡಿಕೆಗೆ ಇದೆ ಸೂಕ್ತವಾದ ಸಮಯ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ 9535808865 9535808865. ಸೀಮಿತ ಸೈಟ್ಗಳು ಮಾತ್ರ ಉಳಿದಿವೆ. ಜೂನ್ 21ರಂದು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಸಕ ಎಚ್.ಕೆ. ಸುರೇಶ್ ಅವರು ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ಪೂರ್ವ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಶಾಸಕರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಯೋಗದಲ್ಲಿ ಭಾಗವಹಿಸಿ ಆರೋಗ್ಯ ಸಂಪಾದಿಸಬೇಕೆಂದು ಕರೆಯನ್ನ ನೀಡಿದರು. ಆಗಮಿಸಿರುವವರಿಗೆ ಉಪಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಮಾಡಿಸ್ಬಿಟ್ಟು ಸೀದಾ ನಾವು ಇಲ್ಲಿ ಬಂದು ಇಲ್ಲೊಂದು ಮಕ್ಕಳಿಗೆ ವಿಶ್ ಮಾಡಿ ನಿಮಗೆಲ್ಲ ವಿಶ್ ಮಾಡಿ ಸೀದಾ ಮಕ್ಕಳು ಹೋಗ್ತೀವಂತ. ಆದರೆ ಲಾಸ್ಟ್ ಟೈಮು ನಾವೇ ನಿಂತ್ಕೊಂಡು ಇದನ್ನು ವ್ಯವಸ್ಥೆ ಮಾಡಿಸಿದ್ವಿ. ಈ ಸಲ ನೀವು ಒಂದು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ ಸರ್, ನೀವೆಲ್ಲ ಜವಾಬ್ದಾರಿ ತಗೋಬೇಕಾಗುತ್ತೆ. ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಕಾಟಪ್ಪ, ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಆರೋಗ್ಯ ಅಧಿಕಾರಿ ಲೋಹಿತ್, ಯೋಗಪಟು ರಾಘವೇಂದ್ರ, ಗುಪ್ತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಹಳೆಬೀಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಅರೆಹಳ್ಳಿ ಲಿಂಗಾಪುರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕಾಡಾನೆ ಮಾನವ ಸಂಘರ್ಷವನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ಹಾಗೂ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಕಾರ್ಯಕ್ಷಮತೆಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಕಾನನಹಳ್ಳಿಯಲ್ಲಿ ಗುರುಪ್ರಸಾದ್ ಅವರ ಮನೆ ಆವರಣದಲ್ಲಿ ರಾತ್ರಿ 12 ಗಂಟೆ ಸುಮಾರಿಗೆ ಕಾಡಾನೆಗಳು ಪ್ರವೇಶಿಸಿದ ಘಟನೆಗೆ ತ್ವರಿತ ಪ್ರತಿಕ್ರಿಯಿಸಿದ ಇಟಿಎಫ್ ಸಿಬ್ಬಂದಿ ಜೀವದ ಹಂಗು ತೊರೆದು ಸ್ಥಳಕ್ಕೆ ಧಾವಿಸಿ ಕಾಡಾನೆಗಳನ್ನು ಮರಳಿಸಿದ್ರು. ಮನೆಯವರು ಇದು ಪುನರ್ಜೀವ ಪಡೆದ ಅನುಭವ ಎಂದಿದ್ದಾರೆ. ಲಿಂಗಾಪುರ ಸಮೀಪ 20ಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ರಸ್ತೆ ಅಡ್ಡಗಿಟ್ಟಿತು. ಚಿಕ್ಕಮಗಳೂರಿನಿಂದ ಸಕಲೇಶಪುರಕ್ಕೆ ತೆರಳುತ್ತಿದ್ದ ವಾಹನ ಸವಾರರಿಗೆ ಸುರಕ್ಷಿತ ಮಾರ್ಗ ನಿರ್ವಹಿಸಿ ನೀಡಿದ ಇಟಿಎಫ್ ಸಿಬ್ಬಂದಿಗೆ ಸಾರ್ವಜನಿಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಪೂಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಲ್ಲೇನಹಳ್ಳಿ ಎಂಪಿ ಪ್ರಸನ್ನಕುಮಾರ್ ಅವರ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಶಾಸಕ ಸಿಎನ್ ಬಾಲಣ್ಣರವರ ಮಾರ್ಗದರ್ಶನದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಉಪಾಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ರಂಗೇಗೌಡ ಅಧ್ಯಕ್ಷತೆ ವಹಿಸಿದರು. ಈ ಭಾಗದಲ್ಲಿ 2000ಕ್ಕಿಂತಲೂ ಕೂಡ ಹೆಚ್ಚು ಜನರಿಗೆ ಇವತ್ತು ಸಾಲವನ್ನು ನೀಡಿ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸುಮಾರು 4 ಬಾರಿಯಿಂದ ನನ್ನ ಪ್ರಕಾರ ಈಗ ಒಂದು 12 ರಿಂದ 13 ಕೋಟಿ ಸಾಲ ಮನ್ನಾ ಸೌಲಭ್ಯ ವಿಶೇಷವಾಗಿ ಸಿಕ್ಕಿದೆ. ಇವತ್ತೇನಾದರೂ DCC ಬ್ಯಾಂಕ್ಗಳು ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇದಕ್ಕೆ
ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯನ್ನು ನಾನು ವಿಶೇಷವಾಗಿ ನೆನಪಿಸ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತು ಕೂಡ ಹೇಳಬೇಕಾಗುತ್ತೆ. ಇವತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇವತ್ತು ಇಷ್ಟೊಂದು ವಹಿವಾಟು ಮಾಡಲಿಕ್ಕೆ ಫೌಂಡೇಶನ್ ಹಾಕಿದವರು ಮಾನ್ಯ ಎಚ್ ಡಿ ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳು, ಜಾಲಪ್ಪನವರು ಸಹಕಾರಿ ಸಚಿವರು, ದೇವೇಗೌಡರು ಲೋಕೋಪಯೋಗಿ ಸಚಿವರು ಇದ್ದಂಥ ದಿನದಲ್ಲಿ ಆ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಕೊಡುವ ಸ್ಟೇಜಲ್ಲಿ ಆವಾಗ ಪೈಲಟ್ ಯೋಜನೆಗೆ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಇವತ್ತು ಸೇರಿಸಿ 3 ಕೋಟಿ ಸಹಾಯಧನವನ್ನು ನೀಡಿದಂಥದ್ದು ದೇವೇಗೌಡರು. ಅವತ್ತಿಂದ ಬೆಳೆದಂಥ ಬ್ಯಾಂಕ್ ಇವತ್ತು ಸಹಸ್ರಾರು ಕೋಟಿ ವಹಿವಾಟಿಗೆ ಅವಕಾಶ ಇದೆ. ನಾವು ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಶಾಸಕರಾಗೋದಕ್ಕಿಂತ ಮೊದಲು ಬಹುಶಃ ನಾನು ಜಿಲ್ಲಾ ನಿರ್ದೇಶಕರಾದಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಾಲೂಕಿನ 35 ಕೋಟಿ ಸಾಲ ಇದೆ, 350 ಕೋಟಿ ಸಾಲ ಇದೆ. ಇಲ್ಲೆಲ್ಲ 70-80 ಲಕ್ಷ ಇದೆ ನಿಮ್ಮ ಸೊಸೈಟಿ. ವಿಸ್ತರಣಾಧಿಕಾರಿ ಮಧು, ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್, ಮಾಜಿ ಸದಸ್ಯರಾದ ಪಿಕೆ ಮಂಜೇಗೌಡ, ದೊಡ್ಡೇಗೌಡ, ರಂಗೇಗೌಡ ಹಾಗೂ ಸಂಘದ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ನಗರದಲ್ಲಿ ಬೆಳೆದಿರುವ ಎಮ್ಮರಗಳಿಗೆ ಹಾನಿಯಾಗುತ್ತಿರುವ ಬೇಲಿರಿಂಗ್ಗಳನ್ನು ತೆರವುಗೊಳಿಸಲು ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆಯಿಂದ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸಂತೆಪೇಟೆ ವೃತ್ತದ ಬಳಿ ಆಯುಕ್ತರನ್ನು ಭೇಟಿಯಾದ ಜಿಲ್ಲಾ ಅಧ್ಯಕ್ಷ ದರ್ಶನ್ ಮಲ್ನಾಡ್ ಮರಗಳ ಬುಡದಲ್ಲಿ ಬೇಲಿರಿಂಗುಗಳ ಕಂದದೊಳಗೆ ನುಗ್ಗಿ ಬೆಳವಣಿಗೆಗೆ ಅಡ್ಡಿಯಾಗ್ತಿದೆ ಎಂದು ಹೇಳಿದರು. ಹಾಸನದ ಮುಖ್ಯ ರಸ್ತೆಗಳು, ಬಡಾವಣಾ ಮುಖ್ಯ ರಸ್ತೆಗಳಲ್ಲಿ ಗಿಡಗಳನ್ನ ನೆಡುವಂತ ಕಾರ್ಯವಾಗಿತ್ತು. ಆ ಗಿಡಗಳಿಗೆ ತಲೆಬೇಲಿಗಳನ್ನ ಹಾಕಿದ್ರು. ಆ ರಿಂಗ್ ಈಗ ಮರಗಳು ದೊಡ್ಡದಾಗಿ ಆ ರಿಂಗ್ಗಳು ಮರದ ಒಳಗಡೆ ಸೇರ್ಪಡ್ತಿದೆ. ಹಾಗಾಗಿ ಮರದ ಬೆಳವಣಿಗೆಗೆ ತೊಂದರೆ ಆಗ್ತಿದೆ. ಈ ತರ ಎಲ್ಲ ಆಗಿ ತುಂಬಾ ಮರ ಡ್ಯಾಮೇಜ್ ಆಗ್ತಿದೆ. ಮತ್ತೆ ಕೆಲವು ಕಡೆ ಎಲ್ಲ ಮರಗಳು ಒಣಗಿ ನಿಂತಿದೆ. ಈಗ ಈ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದು ಯಾರ ಮೇಲಾದ್ರೂ ಬಿದ್ದು ಜೀವಹಾನಿ ಇಲ್ಲ ವಾಹನಗಳ ಮೇಲೆ ಬೀಳೋದು ಈ ತರ ಆಗ ತೊಂದರೆಗಳಿದೆ. ಹಾಗಾಗಿ ದಯಮಾಡಿ ಈ ರಿಂಗ್ಗಳನ್ನ ಹಾಸನದ MG ರಸ್ತೆ, ಮಲ್ಗೆ ಹೋಟೆಲ್ ರಸ್ತೆ, ಶಂಕರಿಮಠ ರಸ್ತೆ, ಆಮೇಲೆ ಎಲ್ಲ ಬಡಾವಣೆಗಳಲ್ಲೂ ಇದೆ. ನಾನು ಮೇಜರ್ ಆಗಿ MG ರೋಡ್ ಅಲ್ಲಿ ಡಿವೈಡರ್ಲೂ ಇದೆ. ಮಲೆನಾಡು ರಕ್ಷಣಾ ಸೇನೆಯ ಕಾರ್ಯಕರ್ತರು ಕೂಡ ಜೊತೆಗಿದ್ದು ಆಯುಕ್ತರು ಶೀಘ್ರ ಕ್ರಮಕ್ಕೆ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ GS ಅವಿನಾಶ್, ಪಾಲಕ್ಷ, ಯತೀಶ್ ಕುಮಾರ್ ಶೆಟ್ಟಳ್ಳಿ, ಪವನ್ ಕಾಗಿನಾರೆ, ರಾಕೇಶ್ ಗೌಡ, ಶರತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯ PDO ಸತೀಶ್ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಅಂಗಡಿ ಲೈಸೆನ್ಸ್ ನವೀಕರಣಕ್ಕಾಗಿ 5,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಎದುರಿಸುತ್ತಿರುವ ಸತೀಶ್ ಚನ್ನರಾಯಪಟ್ಟಣದ ಹೋಟೆಲ್ವೊಂದರಲ್ಲಿ 3,000 ಸ್ವೀಕರಿಸುತ್ತಿದ್ದಾಗ ಬಂಧಿತರಾಗಿದ್ದಾರೆ. ಅರಸೀಕೆರೆಯಲ್ಲಿ ಸ್ಕೂಟಿಯಲ್ಲಿ ಹೋಗುತ್ತಿದ್ದ ಮಹಿಳೆ ರತ್ನಮ್ಮ ಅವರ 7 ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಅಪರಿಚಿತ ಬೈಕ್ ಸವಾರ ಕಿತ್ತುಕೊಂಡು ಪರಾರಿಯಾದ ಘಟನೆ ಜೂನ್ 19ರಂದು ನಡೆದಿದೆ. ರತ್ನಮ್ಮ ಅವರ ಸೊಸೆ ರುಚಿತಾ ಅವರೊಂದಿಗೆ ಬ್ಯಾಂಕ್ಗೆ ತೆರಳಿದ್ರು. ಸಂಜೆ ಮನೆಗೆ ಹಿಂದಿರುಗುವ ವೇಳೆ NH 73ರ ಶೆಟ್ಟಿಕಟ್ಟೆ ಅಮ್ಮ ದೇವಸ್ಥಾನದ ಬಳಿ ಘಟನೆ ಸಂಭವಿಸಿದೆ. ಈ ಸಂಬಂಧ ಬಾಣವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನ ನಗರದ ವೈಟ್ ಗೋಲ್ಡ್ ಕಂಪನಿಯಿಂದ ಪಾರ್ಸೆಲ್ಗೆಂದು ನೀಡಲಾಗಿದ್ದ 147 ಗ್ರಾಂ ತೂಕದ ಚಿನ್ನಾಭರಣ ಮಂಗಮಾಯವಾಗಿದೆ. PTPC ಕೊರಿಯರ್ ನಿಶಾಂತ್ ರವರ ಮೂಲಕ ಜೂನ್ 16ರಂದು ಚಿನ್ನಾಭರಣ ಕಂಟೈನಿಂಗ್ ಪಾರ್ಸೆಲ್ ಅನ್ನು ಸಂಗೀತ ಲಾಜಿಸ್ಟಿಕ್ಗೆ ಕಳಿಸಲಾಗಿತ್ತು. ಆದರೆ ಬೆಂಗಳೂರಿಗೆ ತಲುಪಿದ್ದ ಬಳಿಕ ಪಾರ್ಸೆಲ್ ಪತ್ತೆಯಾಗಿಲ್ಲ. ಈ ಸಂಬಂಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳವು ಶಂಕೆ ವ್ಯಕ್ತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರಾವಳಿಯಲ್ಲಿ ಕೋಮು ಹಿಂಸಾಚಾರ, ಹಲವು ಗಣ್ಯರ ಸಮ್ಮುಖದಲ್ಲಿ ಹಾಸನದಲ್ಲಿ ಸಮಾಲೋಚನಾ ಸಭೆ. ಭೂಸ್ವಾಧೀನ ವಿರುದ್ಧ ಜೂನ್ 25ರಂದು ದೇವನಹಳ್ಳಿ ಚಲೋ ರೈತ ಸಂಘ ಕರೆ. ಬೇಲೂರಿನಲ್ಲಿ ಮಿತಿ ಮೀರಿದ ಟ್ರಾಫಿಕ್ ಸಮಸ್ಯೆ, ಸಂಕಟದಲ್ಲಿ ವಾಹನ ಚಾಲಕರು.